ಆ್ಯಪಲ್ ವಾಚ್ ಇರಲಿಲ್ಲ, ಫೈನಲಿ ಆ್ಯಪಲ್ ವಾಚ್ ನನ್ನ ಕೈಗೆ ಬಂದಿದೆ. ನಿಂಗೆ ಪಿಜ್ಜಾ, ನಿಂಗೆ ಚಾಕ್ಲೇಟ್, ನಿಂಗೆ ಜ್ಯೂಸ್ ಮಾಮೂಗೆ. ನೀನು ಉಡಕ್ಕಿಂತ ಮುಂಚೆಯಿಂದನೂ ಇದೇ ಪ್ರೊಸೀಜರ್ ಈ ಮನೇಲಿ. ನಂದಿಗೆ, ನಿಮಗೆ ಎಲ್ಲರಿಗೂ 8 ಗಂಟೆ 5 ನಿಮಿಷ ನೈಟ್ ಈ ಟೈಮಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಬೆಂಗಳೂರು ವೆದರ್ ನೋಡಿ, ಮಳೆ ಬಂದು ಒಂದು ರೌಂಡ್ ನೀಟಾಗಿ ಒಂಥರ ಚಿಕ್ಕಮಂಗ್ಳೂರು ಥರ ಫೀಲ್ ಕೊಡ್ತೈತೆ ನಮ್ಮ ಮನೆ ಹತ್ರ. ಸೊ ಇವತ್ತು ಯುಗಾದಿ ಹಬ್ಬ. ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಇವತ್ತು ನಮಗೆ ಹೊಸ ವರ್ಷ. ಯುರೋಪಿಯನ್ ಕಂಟ್ರೀಸಲ್ಲಿ ನ್ಯೂ ಇಯರ್ ಅಂತ ಜನವರಿ 1 ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಮದರ್ ಇಂಡಿಯಾ ಅವರು ಅರ್ಲಿ ಮಾರ್ನಿಂಗ್ ರೆಡಿಯಾಗಿ ಪಿಂಕ್ ಕಲರ್ ಸ್ಯಾರಿಲಿ ಮಿಂಚುತ್ತಾ ಅವ್ರಿಗೆ ಬರುವಂಥ ರಂಗೋಲಿಯನ್ನು ಬಿಡುತ್ತಾ ಅರ್ಶಿನ ಕುಂಕುಮವನ್ನು ಹಚ್ಚುತ್ತಿದ್ದಾರೆ. ವಿಶ್ ಮಾಡ್ಕೊಡ. ಸೊಟ್ಟ ಪಟ್ಟ ಬಿಟ್ಬಿಟ್ಟಿದ್ಯಾ? ಇದು ಎಲ್ಲರಿಗೂ ಯುಗಾದಿ ಹಬ್ಬಕ್ಕೆ ವಿಶ್ ಮಾಡಿಬಿಡು. ಯಾಪಿ ಯುಗಾದಿ. ಗೈಸ್, ಈಗ ಬೆಂಗಳೂರು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ. ಬಟ್ ನಾವು ಎಂದಿನಂತೆ ಊರುಗಳಲ್ಲೇ ಜಾಸ್ತಿ ಹಬ್ಬನ ಸೆಲೆಬ್ರೇಟ್ ಮಾಡೋದು, ನಿಮಗೂ ಗೊತ್ತು. ಸೊ ಈಗ ಫ್ರೆಶ್ ಅಪ್ ಆಗಿದ್ದೀನಿ, ಊರಿಗೆ ಹೋಗಬೇಕು. ಯೂಶ್ವಲಿ ಯುಗಾದಿ ಹಬ್ಬದ ದಿನ ನಾವು ಎಣ್ಣೆ ಹಾಕ್ಕೊಂಡು ಮೈಗೆ ಎಲ್ಲ ಸ್ನಾನ ಮಾಡ್ತಿದ್ದೋ, ಬಟ್ ಇವತ್ತು ಅದೆಲ್ಲ ಏನೂ ಆಗಿಲ್ಲ. ನಾಳೆ ಮಾಡ್ತೀನಿ ಗೈಸ್, ಎಣ್ಣೆ ಹಾಕ್ಕೊಂಡು ಮೈಗೆ ಸ್ನಾನ ಊರಲ್ಲಿ. ಸೊ ಬನ್ನಿ, ಚಲೋ ಲೇಟ್ ಆಗಿಬಿಟ್ಟಿದೆ, ಹೊರಡೋಣ. ನಂದಿಗೆ, ನಿಮಗೆ ಎಲ್ಲರಿಗೂ ಏನೇನು ಬೇಕೆಲ್ಲ ತಾಸ್ತು. ನಮ್ಮ ಕಾರಿನ ಮೇಲೆ ಹೂವಿನ ಸುರಿಮಳೆ ಆಗಿದೆ. ಈ ಗಿಡದಿಂದ ಹೂವುಗಳೆಲ್ಲ ಬಿದ್ದು ಹಿಂಗಾಗಿದೆ ನೋಡಿ ನಮ್ಮ ಕಾರು. ನೆನ್ನೆ ಎತ್ತಿರೋ ಕಾರು ಒಂದು ದಿನಕ್ಕೆ ಈ ಮಟ್ಟಕ್ಕಾಗಿದೆ. ನೆನ್ನೆ ನಾನು ಮತ್ತು ನಂದಿ ಇಬ್ಬರು ಮೈಸೂರಿಗೆ ಹೋಗಿದ್ದೋ. ಸೊ ಸ್ವಲ್ಪ ಕೆಲಸ ಇತ್ತು, ಹಂಗೆ MS ಗೋಲ್ಡ್ಗೆ ಹೋದಾಗ ಮದುಗೆ ತಾಯಿ ಆಗ್ತಿದ್ದಾಳಲ್ಲ, ಸೊ ಅವರು ಹಣ್ಣು ಹಂಪ್ಲ ಅರ್ಶಿನ ಕುಂಕುಮ ಬೆಳೆ ಎಲ್ಲ ಕೊಡ್ತಾರಲ್ಲ, ಸೊ ಅದೆಲ್ಲ ಕೊಟ್ಟರು. ಟಿಪ್ಪಿಂಗ್ ಹಾಕ್ತೀನಿ ಇಲ್ಲಿ. ಈಗ ಮಧುಗೌಡ ಅವ್ರಿಗೆ MS ಗೋಲ್ಡ್ ಕಡೆಯಿಂದ ಏನು ಕೊಡ್ತಾ ಇದ್ದಾರೆ? ಮುತ್ತೈದೆ ಏನು ಕೊಡ್ತಾ ಇರತ್ತ? ತಾಯಿಗ ತಾಯಿ ಆಗ್ತಾ ಇರತ್ತೆ. ಒಳ್ಳೆಯದಾಗಲಿ. ರಬ್ಬರ್ ಬ್ಯಾಂಡ್ ಕೊಡಿ ನಂದಿಗೆ, ಬ್ಯಾಗ್ ರಬ್ಬರ್ ಬ್ಯಾಂಡ್. ಒಳ್ಳೆಯದಾಗಲಿ, ಖುಷಿ ಖುಷಿಯಾಗಿ ನಿಮಗೆಲ್ಲ ಯಾವ್ದಾಗುತ್ತೆ ಅನಿಸ್ತಿದೆ? ಅದನ್ನೇ ಕೊಟ್ಬಿಡೋಣ. ಬನ್ನಿ ಸರ್, ಹೆಡ್ ಆಫ್ ದಿ ಸ್ಟೋರ್ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತಿನ್ನಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕುತ್ಕೊಳ್ಳಿ ಮ್ಯಾಮ್. ಸ್ಮಾಲ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೊಡಿ. ನಮ್ಮ ಕವರ್ ಅದು ಸ್ವೀಟ್ ಬಾಕ್ಸ್ ಕೊಡ್ತೀನಿ. ಸ್ವೀಟ್ ಬಾಕ್ಸ್ ಜೊತೆಲಿ ಒಂದು ಕ್ಯಾರಿ ಬ್ಯಾಗ್. ಹಬ್ಬದ ದಿನ ಹೋಟ್ಲಿಗೆ ಬಂದಿದ್ದೀವಿ ನಾಷ್ಟಕ್ಕೆ. ನಾನೊಂದು ಇಡ್ಲಿ ತಿಂದೆ ಆ್ಯಂಡ್ ಪೂರಿ ತಿಂತಾಯಿದ್ದೀನಿ. ಈಗ ನಮ್ಮ ಮದರ್ ಇಂಡಿಯವರು ಮಸಾಲೆ ದೋಸೆ ವಿತ್ ಒಂದು ಮಸಾಲೆ ವಡೆ, ನಂದೀಶ್ ಅವರು 2 ಇಡ್ಲಿ ಪ್ಲಸ್ ಉದ್ದಿನ ವಡೆ.
ನಾಷ್ಟ ಮಾಡ್ಕೊಂಡು ಊರ ಕಡೆ ಹೋಗ್ಬೇಕು. ಊರಿಗೆ ಹೋಗಿ ಮಾಡೋಕ್ಕೆ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಅಂದಿವೆ ಹೋಗ್ತಾ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ನಮ್ಮ ಅಮ್ಮ ಒಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದಾರೆ, ಅದು ನಿಮಗೆ ಹೇಳ್ತೀನಿ. ಅಮ್ಮ ಏನು ಊಟ ಉಣ್ಣೋಗು, ಅದಕ್ಕೆ ಬಂದಿರೋದು ನಿಮ್ಮ ಮನೆಗೆ. ಹಾಂ ಎಲೆ ಹಾಕೊಂಡು ಊಟ ಮಾಡ್ಲಾ? ಅಮ್ಮ ಎಲ್ಲ ಸಂದೆಗೆ ಬರ್ತದಾ? ಫುಲ್ ಎಲ್ಲ ಇಬ್ರು ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾವ್ರೆ ನೋಡಿ ಗೈಸ್. ಯುಗಾದಿ ಹಬ್ಬಕ್ಕೆ ಎಂಪತ್ತು ಸಮಾಚಾರ ಏನಿಲ್ಲ. ಏನೇನು ಮಾಡಿರ ಅಡುಗೆ? ಒಬ್ಬಿಟ್ಟು ಇನ್ನೂ ಇಲ್ಲ, ಮಾಡ್ತಾವ್ರೆ ಮಾಡೋರು. ಹಾಗಾಯ್ತಾ? ಪಲಾವ್, ಮಸಾಲೆ ವಡೆ, ಬಜ್ಜಿ ಆ್ಯಂಡ್ ಕೂಟು ಪಲ್ಯ ಎಲ್ಲ ಇದ್ದಾರೆ. ನನಗೆ ಶ್ರೀನಿ ಹಾಂ ತಿನ್ನು. ಸರಿ ಗಾಯ್ಸ್, ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡೂ ತಗೊಂಬಂದಿದ್ದೀವಿ. ಇದರಲ್ಲಿ ತೋರಣ ರೆಡಿ ಮಾಡಬೇಕು. ನಮ್ಮ ಊರ ಮನೆ ಮೇನ್ ಡೋರ್ಗೆ ಒಂದು ತೋರಣ ಆ್ಯಂಡ್ ದೇವ್ರ ಮನೆ ಡೋರ್ಗೆ ಒಂದು ತೋರಣ. ನಮ್ಮ ನಂದಿ ಈ ವರ್ಷ ನಮ್ಮ ಯುಗಾದಿ ಹಬ್ಬಕ್ಕೆ ಫಸ್ಟ್ ಟೈಮ್ ಬಂದಿರೋದು ನಮ್ಮೂರಲ್ಲಿ ಇದ್ದಾನೆ. ನಾಳೆ ಹಬ್ಬ ಮೇಯ್ನ್ ನಾಳೆ ಹಬ್ಬ. ನಮ್ಮ ಗಂಡು ಮಕ್ಳಿಗೆ ಇವತ್ತು ಹೆಣ್ಮಕ್ಳುಗಳಿಗೆ ಎಳ್ಳು ಬೆಲ್ಲ ಬೀರ್ತಾರೆ, ಸಾರಿ ಬೇವು ಬೆಲ್ಲ ಬೀರ್ತಾರೆ. ಆಮೇಲೆ ಮನೆಗೇನೆ ಒರೆಸ್ಕೊಂಡು ಪೂಜೆ ಗೀಜೆ ಮಾಡಿ ಒಬ್ಬಟ್ಟು ಸಿಹಿ ಊಟ ಗೀಟ ಮಾಡ್ತಾರೆ. ನಾಳೆ ಹೊಸ್ತಡ್ಕು ಗಾಯ್ಸ್. ನಮ್ಮ ಬಾಯ್ಸ್ಗೆ ಫಸ್ಟೆಲ್ಲ ಚಿಕ್ಕ ವಯಸ್ಸಲ್ಲಿ ಏನು ಮಾಡುವ ಹೇಳು, ಕಾಸ್ನಾಟ ಆಡುವು. 5 ರೂಪಾಯಿ 10 ರೂಪಾಯಿ ಮನೇಲೆ ಕಸಿನ್ಸ್ಗಳೆಲ್ಲ ಸೇರಿಕೊಂಡು. ಇವಾಗ ಯಾರೂ ಇಲ್ಲ ಜಾಸ್ತಿ, ಸೊ ಆಡ್ತಾ ಇಲ್ಲ. ಯಾರು ಆಡೋಕೆ ಹೋಗ್ಬೇಡಿ, ಎಂಟರ್ಟೈನ್ ಮಾಡಲ್ಲ. ಸೊ ನಮ್ಮಮ್ಮ ನೀಟಾಗಿ ಇಟ್ಟಿದ್ದೀನಿ. ಇನ್ನೊಂದ್ಸತಿ ಒರೆಸ್ತಾ ಇದೆಯಲ್ಲಮ್ಮ. ಇಂಡಿಯಾ ಕಾಸ್ನಾಟ ಆಡುವ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಕೊಡ್ತೀಯಾ? ಆಡಬಾರ್ದಾ? ನಿನ್ನ ಹತ್ರನೇ ಒಂದು 5,000 ರೂಪಾಯಿ ದುಡ್ಡು ಇಸ್ಕೋಗೋಣ ಅಂತ ಬಂದರೆ ಆಡ್ಬೇಡ ಅಂತ ಇದೆಯಾ? ಸೊ ಚಿಕ್ಕ ವಯಸ್ಸಲ್ಲಿ ಆಡುವ ಅಷ್ಟೇ ಗೈಸ್. 5 ರೂಪಾಯಿ 10 ರೂಪಾಯಿ ಎಲ್ಲ ಇಟ್ಕೊಂಡು ಈಗೆಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ದಿರ ಆಗ್ಬಿಟ್ಟಿದೆ. ಇನ್ನು ನನ್ನ ನಂದಿಗೆ ಇಂಟ್ರೆಸ್ಟ್ ಇದೆ. ಏನಿಲ್ಲಪ್ಪ, ನನಗೇನು ಇಂಟ್ರೆಸ್ಟ್ ಇಲ್ಲ. ಎಲ್ಲ ಆಡಲ್ಲ ಅಂಕಲ್ಗಳಿಗೆ. ಅವಾಗೆಲ್ಲ ಪರ್ಮಿಷನ್ನೇ ಕೊಟ್ಬಿಡೋರು ಊರುಗಳಲ್ಲಿ ಆಡೋಕ್ಕೆ. ಇವತ್ತೊಂದು ದಿನ ವಾಟ್ ಎವರ್ ಯು ಕ್ಯಾನ್ ಡೂ ಅನ್ನೋ ಥರ ಏನಾರ ಮಾಡ್ಕೋಬೋದಿತ್ತು. ತೋರಣ ರೆಡಿ ಆಯಿತು. ಈಗ ದೇವ್ರ ಮನೆಗೆ ಒಂದು ತೋರಣ ಕಟ್ತಾ ಇದ್ದೀವಿ. ಈ ತೋರಣ ಕಟ್ಬೇಕಾದ್ರೆ ನನಗೆ ನೆನಪಾಗದೆ ನಮ್ಮ ಅಪ್ಪ ಗೈಸ್. ಬರ್ಮೋಡ ಚಡ್ಡಿ ಹಾಕೊಂಡು ಬೆಳಗ್ಗೆ ಮೈ ತುಂಬ ಎಣ್ಣೆ ಹಚ್ಕೊಂಡು ಕುತ್ಕೊಬಿಟ್ಟಿರೋದು. ಎಲ್ಲ ಯುಗಾದಿ ಹಬ್ಬ ಅಂದರೆ ಒಂಥರ ಸ್ಪೆಷಲ್ ನಮ್ಮ ಅಪ್ಪಂಗೆ. ಬಾಡೂಟ ಎಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಮ್ಮ ಅಮ್ಮವ್ರ ಮನೆ ಹತ್ರ ಬೇರೆ ಹೋಗ್ಬೇಕು. ಅವ್ರ ತಂದೆಗೆ ಇವತ್ತು ಎಡೆ ಇರ್ತಾರೆ ಗೈಸ್, ಅವ್ರ ಸಮಾಧಿ ಹತ್ರ. ಅಲ್ಲಿಗೂ ಹೋಗಬೇಕು. ನಮ್ಮ ಮನೇಲಿ ಇನ್ನೂ ಪೂಜೆ ಕೂಡ ಆಗಿಲ್ಲ ನೋಡಿ ಗೈಸ್. ಆದರೆ ನಮ್ಮ ಅಣ್ತಮ್ಮವ್ರ ಮನೇಲಿ ಪೂಜೆ ಆಗಿ ತಲೆಗೆ ಬೊಟ್ಟು ಇಟ್ಕೊಂಬಂದ್ಬಿಟ್ಟು ಅವನ ಹಣೆಗೆ. ಬಂದಿರೋದೇ ಲೇಟ್ ಅಲ್ವಾ, ಅದಕ್ಕೆ ಲೇಟ್ ಆಗಿತ್ತು ಅಷ್ಟೇ. ಏಯ್, ವಾಟ್ ಈಸ್ ಯುವರ್ ನೇಮ್? ನೋಡು, ಕನ್ನಡಕ ತೆಗಿ. ಹಬ್ಬದ ದಿನ ಒಂದೇ ದಿನ ಕನ್ನಡಕ ಹಾಕೋದು ನೀನು. ಈ ಗಾಡಿ ಯಾರ್ದು? ನಂದಿದು. ಕೊಟ್ರೇನಿಲ್ಲ. ಯಾರ್ದು ಗಾಡಿ ಇದು? ಹಾಂ, ಟಾಟಾ ಬಾಯ್, ಹೋಗು. ನಿಮ್ಮ ಮನೆಗೆ ಬರಲ್ಲ ನಾನು. ನಮ್ಮ ಮನೆಗೆ ಬರಲ್ಲ ಅಂದೆ ತಾನೆ. ನನ್ನ ಹೆಸರೇನಪ್ಪ? ಹಾಕು. ನನ್ನ ಹೆಸರೇನು? ನನ್ನ ಹೆಸರು ಬುಲೆಟು. ನಿನ್ನ ಹೆಸರೇನು? ಹೇಳು. ಹೇಳ್ಬಿಡು ನನ್ನ ಹೆಸರೇನು? ಮದನು. ಗಿಣಿ ಏನ್ಬಿಡು, ಗಿಣಿ ಏನು? ಗಿಣಿ 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 ಹಿಡ್ಕೊಂಡ್ ಕುಣಿ. ಆಯ್ತು, ಬಾಯ್. ಏನಪ್ಪ ಅಣ್ತಮ್ಮ ಸಮಾಚಾರ? ರಾಜ್ಕುಮಾರ್ ಹೆಂಗೆ ಗೈಸ್, ನಮ್ಮ ನಿತಿ ಒಂದು ರೌಂಡ್ ದಪ್ಪ ಆಗ್ಬಿಟ್ಟು ನೋಡಿ. ಹೊಟ್ಟೆಲಿ ತುಂಬಾ ಬಜ್ಜು ಬಂದಿದೆ, ಹೊಟ್ಟೆ ಮುಂದೆ ಬಂದಿದೆ. 1 kg ದಪ್ಪ ಆಗಿದ್ದಾನೆ ಅಷ್ಟೇ, ಜಾಸ್ತಿ ದಪ್ಪ ಗೈಸ್. ಈಗ ನಾನು ಮತ್ತೆ ನಂದಿ ಇಬ್ರು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಡ್ರೈವಿಂಗ್ ಅಲ್ಲಿ ನಮ್ಮ ನಂದೀಶ್ ಇದ್ದಾರೆ. ನಿದ್ದೆಗಣ್ಣಲ್ಲಿ ಕಾರ್ ಓಡಿಸ್ತಾ ಇದ್ದಾನೆ. ಏನಿಲ್ಲ, ಮೈಂಡ್ ಅಲರ್ಟ್ ಆಗಿದ್ರೆ ಸಾಕು. ಕಣ್ಣೇ ಹೇಳ್ತೈತೆ ಎಷ್ಟು ನಿದ್ದೆಯಲ್ಲಿದೆಯಾ ಅಂತ. ಬೆಳಗ್ಗೆ ಬೇಗ ಎದ್ಬಿಟ್ಟೆ ಅದಕ್ಕೆ. ಸೊ ಹೋಗ್ತಾ ಇದ್ದೀವಿ ಗೈಸ್. ಹೆಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇರೋದು ಅಂತಂದರೆ, ನಮ್ಮೂರಲ್ಲಿ ಕರೆಂಟ್ ಇಲ್ಲ ಗೈಸ್. ಹಬ್ಬದ ದಿನ ಕರೆಂಟ್ ತೆಗ್ದಿದ್ದಾರೆ. ಸೊ ಒಬ್ಬಟ್ಟು ಇಲ್ಲ, ಏನೂ ಇಲ್ಲ, ಊಟನೂ ಇಲ್ಲ. ನಮ್ಮಮ್ಮ ಏನೂ ಮಾಡಿಲ್ಲ, ಎಲ್ಲ ರುಬ್ಬಕ್ಕೆ ಇಟ್ಕೊಂಡಿದ್ದಾರೆ. ಬಟ್ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೊಟ್ಟೆ ವೆಯ್ಟ್ ಮಾಡಲ್ಲ ಗೈಸ್. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತೈತೆ. ಸೊ ಈಗ ಹೋಗಿ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡು, ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಬ್ಯಾಟಿಂಗ್ ಮಾಡಿಕೊಂಡು ಒಂಚೂರು ಫೋನ್ ಬೇರೆ ಚಾರ್ಜ್ ಇಲ್ಲ ನಂದಿದ್ದು. ಚಾರ್ಜ್ ಹಾಕ್ಕೊಂಡು ಮಾತಾಡ್ಸ್ಕೊಂಡು ಬರುವ ಅಂತ ಹೋಗ್ತಾ ಇದ್ವಿ. ಬನ್ನಿ. ನನ್ನ ಹತ್ರ ಬೇರೆ ಬೇರೆ ಬ್ರ್ಯಾಂಡ್ದು ಒಂದು 5-6 ವಾಚ್ ಇದೆ. ಬಟ್ ಆ್ಯಪಲ್ ವಾಚ್ ಇರಲಿಲ್ಲ. ಫೈನಲಿ ಆ್ಯಪಲ್ ವಾಚು ನನ್ನ ಕೈಗೆ ಬಂದಿದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ವೆಯ್ಟ್ಲೆಸ್ ಅನ್ಸುತ್ತೆ. ಒಂಥರ ತುಂಬ ಸ್ಪೆಷಲ್ ವಾಚ್ ಗೈಸ್. ನಿಮಗೆ ಸ್ಪೆಷಲ್ ವಾಚ್ ಅಂತೆ, ಹಂಗೇನಿಲ್ಲ. ಕೈಗೆ ಬರಬೇಕಾಯ್ತು ಅಂತ ಇತ್ತೇನೋ, ಅದಕ್ಕೆ ಕೈಗೆ ಬಂದಿದೆ. ವೆಯ್ಟ್ಲೆಸ್ಸು ಚೆನ್ನಾಗಿದೆ ಗೈಸ್. ಫೀಲಿಂಗ್ ನೈಸ್. ಆ್ಯಂಡ್ ಎಲ್ಲ ಥರ ಫೀಚರ್ಸು ಇದೆ.
ಹೋಪ್ಫುಲಿ ಸ್ಮಾರ್ಟ್ ವಾಚ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಪಲ್ ವಾಚ್ ಕೈಗೆ ಬಂದಿದೆ. ಲೈಕ್ ಕೊಟ್ಟಿದ್ಯಾ? ಲೋ ನೀನು ಉಡೋಕ್ಕಿಂತ ಮುಂಚೆಯಿಂದನೂ ಇದೇ ಪ್ರೊಸೀಜರ್ ಈ ಮನೇಲಿ. ನನ್ಗೆ ಇನ್ನೂ ನೆನಪೈತೆ ನಿಜವಾಗ್ಲೂ. ಈ ಮೊಸರು ಅವು ಇವು ಈ ಮಂಕ್ರಿಲೇ ಸಿಗ್ತಾ ಇರ್ತಾರೆ ಗೊತ್ತು. ಮೊಸರು ಬೆಣ್ಣೆ ಇತ್ಯಾದಿ ತರ. ಇದು ನಚೀರ ಬರ್ತವೆ ಅಂತ ಇರ್ಬೇ. ನಮ್ ದೊಡ್ಡಮ್ಮ ಬೆಳಗ್ಗೆನೆ ಬಂದು ಅವ್ರ ತಂದೆಗೆ ಹೊಲ್ದ ಹತ್ರ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ ಬಂದು ಒಬ್ಬಟ್ಟು ಮಾಡಿ ಮಂಕ್ರಿಗೆ ದಬಾಕವ್ರೆ ಗೈಸ್, ನಚ್ಚಿರ ಹತ್ಕೊಬಿಡ್ತವೆ ಅಂತ. ಸೊ ಹಬ್ಬಗಳಲ್ಲಿ ನಾನು ತುಂಬಾ ಅಪ್ಪ ಇದ್ದಾಗ್ಲೂ ನೋಡ್ತಿದ್ದೆ ಗೈಸ್, ಇದೇ ತರ ಇಡೋದು ಮಂಕ್ರಿಲಿ. ಏನ್ ಮಾಡಿದ್ಯಾ? ಆಯ್ತು 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 ಸ್ಟಾಪ್. ಏನ್ ಮಾಡಿದ್ಯಾ ಅಡಿಗೆ? ಅಡಿಗೆ ಒಬ್ಬಿಟ್ಟು, ಹಾ, ಅನ್ನ ಸಾರು, ಪುಳಿಯೋಗರೆ, ಆಮೇಲೆ ಇದು ಆಲೂಗಡ್ಡೆ ಪಲ್ಯ. ಹೇಳ್ಬೇಡ ಬಿಡು, ಆಯ್ತು ಮೊಮ್ಮಗ ಬಂದಿರೋದಕ್ಕೆ. ಹೇಳು ಯಾವ ಜ್ಯೂಸ್ ತಗೊಂಡ್ಬಿಡ್ತೀನಿ ನಮ್ಗೆ. ಮಾಮ ಕಾಸ್ನಾಡ್ತಲ್ಲಿ ದುಡ್ಡು ಹೊಡೆದೈತೆ ತಗೋ. ಯಾವ ಜ್ಯೂಸ್ ತಗೋಬತ್ತಿ? ಏನ ನನಗೂ ತಗೊಂಡ್ಬೇಕು ಸರಿನೇ. ತಗೋ ಇದ್ದೆ ತಗೋ. ಹೋಗಿ ಒಂದು ಕ್ವಾಟ್ರು. ಏಯ್ ಒಂದ್ ಕ್ವಾಟ್ರ್ ಎಣ್ಣೆ ಕುಡಿ. ಏನು ಇನ್ನೇನ್ ಎಣ್ಣೆ ಕುಡಿಯಂಗಿಲ್ಲ, ಜ್ಯೂಸ್ ಕುಡಿ. ಬೇಕ್ರಿಗೆ ನೀನೇ ಕೊಡ್ತೀಯ ತಿಂಡಿ ನನ್ಗೆ? ಗಿಣಿಗೆ ಹಾ ಏನೇನ್ ಕೊಡಿಸ್ತೀವಿ? ನಿಂಗೆ ಪಿಜ್ಜಾ, ನಿಂಗೆ ಚಾಕ್ಲೇಟ್, ನಿಂಗೆ ಜ್ಯೂಸ್ ಮಾಮೂಂಗೆ, ನಂಗೆ ಪಿಜ್ಜಾ. ಪಿಜ್ಜಾ ಎಷ್ಟೈತೆ ದುಡ್ಡು? ಎಷ್ಟೈತೆ ಹೇಳ್ಸ್ಬಿಟ್ಟು ಹೇಳ್ಬಿಡು. ಒಂದು ಹಾ ಎರಡು ಅದೆಷ್ಟಲ? ಎಷ್ಟು ರೂಪಾಯಿ ನೋಟ್ ಅದು? 3. ಅವ್ನಿಗೆ ಯಾವ ನೋಟು ಎಷ್ಟು ರೂಪಾಯಿ ಅಂತಾನೆ ಗೊತ್ತಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಏನಾಯ್ತು ಕತೆ? ಏನಾಯ್ತು? ಕರೆಂಟ್ ಬಂದಿಲ್ಲ ಬೆಳಗ್ಗೆಯಿಂದ ಕರೆಂಟ್ ಬಂದಿಲ್ಲ. ನಮ್ಮಮ್ಮ ನೋಡಿ ಒಬ್ಬಂಟಿಯಾಗಿ ಈಚೆ ಕಡೆ ಕೂತ್ಕೊಂಡು ಅಮ್ಮ ಗಾಯ್ಸ್ ಇದು ಒಬ್ಬಟ್ಟಿಗೆ ಹೂರ್ಣನ ರೆಡಿ ಮಾಡ್ಕೊಂಡು ಬೆಂಗಳೂರಿನಿಂದ ತಗೊಬಂದ್ರು ಇಲ್ಲಿ ಮಾಡೋಕ್ಕೆ ಅಂತ. ಮತ್ತೇನೇನು ಊಟ ಮಾಡಿದೆ? ಅನ್ನ ಸಾಂಬಾರು. ಕರೆಂಟೇ ಇಲ್ಲ ಗೈಸ್ ಊರಲ್ಲಿ. ಹಬ್ಬದ ದಿನ ಎಲ್ಲ ಈ ಥರ ಆಗ್ಬಿಟ್ರೆ ಭಾರಿ ಟಫ್ ಜಾಬು. ಎಲ್ಲ ಬೈತಾವ್ರೆ ಕರೆಂಟ್ ಇಲ್ಲ ಅಂತ. ನಾಳೆ ಬೇರೆ ಬಾಡೂಟಕ್ಕೆ ಮಸಾಲೆಗಳನ್ನ ಸಿಕ್ಕಾಪಟ್ಟೆ ಆಡಿಸ್ಬೇಕಾಯ್ತದೆ. ಬಟ್ ಕರೆಂಟ್ ಇಲ್ಲ ಅಂತಂದರೆ ಮುಗಿತಾರೆ ಜನ ಗೈಸ್. ಸೊ ಆಲ್ಟರ್ನೇಟ್ಗೆ ಬೆಳಗ್ಗೆ ಅಮ್ಮ 10 ಗಂಟೆಗೆ ನೀನು ರೆಡಿ ಮಾಡ್ಕೊಬಿಡ್ಬೇಕು ಮಸಾಲೆ ಎಲ್ಲ. ಹಾಂ ಇಲ್ಲ ಅಂತಂದರೆ ಪಯ. ನಮ್ಮ ನಂದಿ ನೋಡಿ ಕಾರ್ ಕಡೆ ಕೂತ್ಕೊಂಡು ಏನೋ ಮಾಡ್ತಾವನೆ ಶಿಷ್ಯ ನೋಡಿ, ಯಾರ ಜೊತೆ ಮಾತಾಡ್ತಾನೆ. ಏನು ಮಾಡ್ತಿದ್ಯಾ ಚಿನ್ನು? ಏನಿಲ್ಲ, ಈ ದಗೆಯಲ್ಲಿ ಹೆಂಗೋ ಕೂತಿದ್ಯೋ, ಇಷ್ಟು ಹಬ್ಬೆ ಹೊಡಿತೈತೆ. AC ಹಾಕೊಂಡಿದೆ ಇಷ್ಟೊತ್ತು. ಸುಮ್ಮನೆ ಕೂತ್ಕೊಂಡಿದ್ದೆ. ಗೈಸ್ ಫೈನಲಿ ನಮ್ಮ ಅಮ್ಮನ ಮುಖದಲ್ಲಿ ಖುಷಿ ಬಂದಿದೆ. ಬಿಕಾಸ್ ಕರೆಂಟ್ ಬಂತು ಗೈಸ್, ಅಂತೂ ಇಂತೂ ಕರೆಂಟ್ ಬಂತು. ಅದಕ್ಕೆ ಪಟ ಅಂತೆಲ್ಲ ರುಬ್ಕೊಂಡು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಷ್ಟು ಒಬ್ಬಟ್ಟನ್ನ ಆಗಲೇ ಹಾಕಿದ್ದಾರೆ ಗೈಸ್. ನೀವು ಟೈಮ್ ನೋಡ್ಬೋದು, 8 ಗಂಟೆ 5 ನಿಮಿಷ ನೈಟ್. ಈ ಟೈಮಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಕಲ್ಸಿರೋದೆಲ್ಲ ಹಾಳಾಗ್ಬಿಡುತ್ತೆ ಅಂತ. ಏನಮ್ಮ? ನಮ್ಮ ಅಮ್ಮ ಒಬ್ಬಟ್ಟು ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಗೈಸ್. ಇದೇನು ಒಬ್ಬಟ್ಟಮ್ಮ? ಕಾಯಿ ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಹೂರ್ಣ ರೆಡಿ ಇದೆ. ಇನ್ನು ಇಷ್ಟು ಹೂರ್ಣಕ್ಕೆ ಇನ್ನು ಒಬ್ಬಟ್ಟು ಮಾಡ್ತಾರೆ. ಇಷ್ಟೆಲ್ಲ ಅಡುಗೆ ಮನೆ ಒಂದು ಸ್ವಲ್ಪ ಮೆಸ್ಸಪ್ ಆಗಿಬಿಟ್ಟಿದೆ. ನಮ್ಮ ನಂದಿಗೆ ಒಂಥರ ಬೋರಿಂಗ್ ಹಬ್ಬ ಆಗೋಯ್ತಿದ್ದು. ಹಾಂ, ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ಲದೆ ಇರೋದೇ ಬೋರಿಂಗ್ ಆಗೋಯ್ತು ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಟೈಮ್ ಬಂದಿದ್ದ, ಒಂದು ಒಳ್ಳೆ ಗುಡ್ ವೈಬ್ ಇರಬೇಕಾಗಿತ್ತು. ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೆ ಫಸ್ಟೇ ಟೆನ್ಷನ್ ಆಯ್ತಾನೆ. ಕಾರಲ್ಲೆಲ್ಲ ಹೋಗಿ ಚಾರ್ಜ್ ಹಾಕೋತವನೇ ಗೈಸ್. ಹಂಗೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಅದಕ್ಕೆ. ಆಯಿತು. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಬ್ಲಾಗು. ಆ್ಯಂಡ್ ನಾಳೆ ಬ್ಲಾಗಲ್ಲಿ ಮಧು, ನಿಶಾ, ನಿಖಿಲ್ ಅವರು ಆ್ಯಂಡ್ ಮೈಸೂರವರು ಎಲ್ಲರೂ ಬರ್ತಾ ಇದ್ದಾರೆ. ಬಿಕಾಸ್ ನಾಳೆ ಮಟನ್ ಊಟ ಇದೆ. ಎಲ್ಲನೂ ಇನ್ವೈಟ್ ಮಾಡಿದ್ದೀನಿ. ಮಧು ಅವ್ರ ತವ್ರ ಮನೆಗೆ ಬರಬೇಕು, ಪ್ರತಿ ಹಬ್ಬಕ್ಕೂ ಕೂಡ ಬರಬೇಕು ಅಂತ ನನ್ನ ಆಸೆ. ಎಲ್ಲದಕ್ಕೂ ಇನ್ವೈಟ್ ಮಾಡ್ತೀನಿ, ಬರ್ತಾ ಇರ್ತಾಳೆ ಅವಳು ಕೂಡ. ಸೊ ಈ ಬ್ಲಾಗ್ ಯುಗಾದಿ ಹಬ್ಬದ ಬ್ಲಾಗು. ಬಟ್ ಊರಲ್ಲಿ ಒಂದು ಸ್ವಲ್ಪ ಕರೆಂಟ್ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಮೆಸ್ಸಪ್ ಆಯ್ತು ಅಷ್ಟೇ.
ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಗೈಸ್ ಜಾಸ್ತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಲೈಕ್ಸ್ ಕಡಿಮೆ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲವ್ ಯು ಆಲ್, ಬಾಯ್.